ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರ ಮನೆಯಲ್ಲೂ ಈ ಥರಂಥ ಒಂದು ಕಾಯಿ ತುರಿಯೋ ಮಣೆ ಇರ್ತದೆ. ಇದು ಹಳೆ ಕಾಲದ ಎಲ್ಲರ ಮನೆಯಲ್ಲೂ ಇರ್ತದೆ. ಇದನ್ನು ಹಿಂಗೆ ಕೆಳಗಿಟ್ಟುಕೊಂಡು ನಾವು ಆರಾಮಾಗಿ ಕೂತ್ಕೊಂಡು ನಾವು ಈ ಥರ ಕಾಯನ್ನು ತುರಿಯೋದು ಕೂತ್ಕೊಂಡು. ಈಗ ಹೊಸ ಟೈಪಿಂಗ್ ಒಂದು ಬಂದರೆ ನಿಮಗೆ ತೋರಿಸ್ಕೊಡ್ತೇನೆ. ಈಗ ಇದನ್ನು ತೆಗೆದಿಡ್ತೇನೆ. ನೋಡಿರಿ, ಇದನ್ನು ನೋಡಿ ಎಷ್ಟು ಸಣ್ಣದಿದೆ. ಇದಕ್ಕೆ 1,000 ರೂಪಾಯಿ ಬೆಲೆ ಇದೆ. ಇದನ್ನು ನಾವೇನು ಮಾಡ್ಬೋದು ಅಂದರೆ, ಈ ಗ್ಯಾಸ್ ಕಟ್ಟೆ ಇರ್ತದಲ್ಲ, ಆ ಗ್ಯಾಸ್ ಕಟ್ಟೆಗೆ ನಾವು ಹಿಂಗೆ ಹಾಕಿಟ್ಕೊಂಡ್ಬಿಟ್ರೆ ಇದನ್ನು ಈ ಥರ ಕ್ಯಾಪ್ ತೆಕ್ಕೊಳ್ಬೇಕು. ಕ್ಯಾಪ್ ತೆಕ್ಕೊಂಡು ಇಲ್ಲಿ ತಾಟಿಟ್ಕೊಳ್ಬೇಕು. ಇಲ್ಲಿ ತಾಟಿಟ್ಕೊಂಡು ನಾವು ಈ ಥರ ಹಿಂಗೆ ನಿಂತ್ಕೊಂಡು ಹೆರಿಬೇಕು. ನೋಡಿರಿ, ಅದು ಸುಳಿ ಬೀಳ್ತಾ ಇದೆ. ಈ ಥರ ನಾವು ಕಾಯನ್ನು ಆರಾಮಾಗಿ ಹರಿಬೋದು, ನಿಂತ್ಕೊಂಡೇ ಮಾಡ್ಬೋದು. ಚೀಪ್ ಆ್ಯಂಡ್ ಬೆಸ್ಟ್ ಅಂತಾರಲ್ಲ, ಕಡಿಮೆ ರೇಟಿಗೂ ಸಿಗುತ್ತೆ ಇದು. ಮತ್ತು ಅರ್ಜೆಂಟಾಗಿ ನಾವು ಕಾಯನ್ನು ಈ ರೀತಿಯಾಗಿ ಹರ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಮಾಡಲಿಕ್ಕೆ ಬರುತ್ತೆ. ಹೌದಾ? ನಿಂತ್ಕೊಂಡೆ ಮಾಡ್ಬೋದು. ನಾವು ಕಾಯಿ ತುರಿಯೋ ಮನೆ ಕೆಳಗಡೆ ಕುತ್ಕೊಂಡು ಹೆಂಗೆ ಹೆರಿತೇವ ಹಾಗೆ ಇದು ನಿಂತ್ಕೊಂಡು ಹೆರಿಯೋದು. ಹೌದಾ? ಎಷ್ಟು ಚೆನ್ನಾಗಿ ಸುಳಿ ಬೀಳ್ತಿದೆ ನೋಡಿ. ಈ ಥರ ಮಾಡಿ ನಾವು ಇದನ್ನು ತೆಗೆದಿಟ್ಟು ಒಂದು ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸಿ, ಈ ಥರ ಕ್ಯಾಪ್ ಇರ್ತದೆ, ಅದು ಯಾವುದಕ್ಕೂ ತಾಗಬಾರ್ದು ಅಂತ ಈ ಕ್ಯಾಪನ್ನು ನಾವು ಹಾಕಿಟ್ಬಿಡ್ಬೇಕು. ಅವಾಗ ನಮ್ಮ ಕೈಗೂ ಕೂಡ ಅದು ತಾಗೋದಿಲ್ಲ. ಈ ಥರ ಕ್ಯಾಪ್ ಇರ್ತದೆ. ಈ ಥರ ಕ್ಯಾಪ್ ಇರ್ತದೆ. ಈ ಕ್ಯಾಪನ್ನು ನೋಡಿ ಈ ರೀತಿ ಹಾಕಿ ಹೀಗೆ ಮಾಡಿ ಇಟ್ಟುಬಿಟ್ರೆ ಇದು ಯಾರ ಕೈಗೂ ತಾಗೋದಿಲ್ಲ. ಚೆನ್ನಾಗಿ ನಾವು ಎಲ್ಲಿ ಬೇಕಾದರೂ ಇದನ್ನು ಇಡ್ಬೋದು, ಹೊರಗಡೆ ಹೋಗ್ತಾ ಬೇಕಾದ್ರೂ ಒಯ್ಬೋದು. ಆ ರೀತಿಯಲ್ಲಿ ಇದೆ ನೋಡಿ. ಭಾಳ ಚೆನ್ನಾಗಿದೆ ಇದು, ಭಾಳ ಉಪಯುಕ್ತವಾದದ್ದು. ನಿಮಗೂ ಕೂಡ ಇದು ಬೇಕು ಅನಿಸಿದರೆ ನೀವು ಇಂಥದ್ದನ್ನು ತೆಕ್ಕೊಳ್ಳಿ. ಥ್ಯಾಂಕ್ ಯು.